ಏನು ಮಂಗಳೂರು ಹತ್ಯೆ ಕೇಸಲ್ಲಿ ಬಿಜೆಪಿ ಎಕ್ಸ್ ನಲ್ಲಿ ನೀವೇ ಈಗ ಟ್ವೀಟ್ ಮಾಡಿರುವಂತದ್ದು, ದಾಖಲೆ ಕೂಡ ಬಿಡುಗಡೆ ಮಾಡಿದ್ದೀನಿ. ಹೌದು, ಅವರು ಸುಳ್ಳು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಅವ್ರನ್ನ ರೌಡಿ ಶೀಟರ್ ಮಾಡಿದ್ದು ಅವರೇನೆ, ನಾವಲ್ಲ. ಅವ್ರ ಸರ್ಕಾರ ಇದ್ದಾಗ ಅದಕ್ಕೋಸ್ಕರ ಸ್ವಲ್ಪ ಇಂಥ ವಿಷಯಗಳು ಬಂದಾಗ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು. ಯಾರು ತಪ್ಪು ಮಾಡಿದ್ದಾರೆ, ಯಾರು ಇದರಿಂದ ಹಿಂದೆ ಇದ್ದಾರೆ, ಅದೆಲ್ಲ ನಾವು ಹಿಡಿತೀವಿ. ಅದ್ರ ಬಗ್ಗೆ ಏನು ಅನುಮಾನ ಪಡಬೇಕಾಗಿಲ್ಲ. ಈಗಾಗಲೇ ಪೊಲೀಸ್ ಅವರು ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಎಲ್ಲರೂ ಒಂದೇನೆ. ಯಾಕಂದ್ರೆ ಅವರು ಧರ್ಮ ಮುಖ್ಯ ಅಲ್ಲ. ಒಬ್ಬ ಮನುಷ್ಯ ಯಾರೇ ತೀರೋದ್ರೆ, ಯಾರೇ ಸತ್ತೋದ್ರೆ, ಅದರಿಂದ ಯಾರಾದರೂ ಆ ಥರ ಒಂದು ಪಾಪದ ಕೆಲಸ ಮಾಡಿದರೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ನೀವು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡಕ್ಕೆ ಹೋಗೋದು, ರಾಜಕಾರಣ ಬೆರೆಸುವಂಥದ್ದು ಅದು ಆಗಬಾರ್ದು. ನಮ್ಮ ಮೇಲೆ ಏನೇನೋ ಹೇಳಕ್ಕೆ ಹೋಗ್ತಾ ಇದ್ದಾರೆ. BJP ಶಾಸಕರುಗಳು, BJP ಕೇಂದ್ರ ಸಚಿವರುಗಳು ಕೂಡ ಏನೇನೋ ಮಾತಾಡ್ತಾ ಇದ್ದಾರೆ. BJP ಇಲ್ಲಿಯ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಶೋಭಾ ಕರಂದ್ಲಾಜೆ ಏನೇನೋ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ನಾವು ಅವ್ರನ್ನ ರೌಡಿ ಶೀಟರ್ ಅಂತ ಮಾಡಲಿಲ್ಲ, ನೀವೇ ಮಾಡಿರೋದು. ನೀವು ಒಂದೊಂದ್ಸಲ ಅವ್ರಿಗೆ ರೌಡಿ ಶೀಟರ್ ನೀವೇ ಮಾಡ್ತೀರಾ. ಈಗ ನೀವು ಅವ್ರನ್ನ ಮಹಾತ್ಮ ಮಾಡ್ತೀರಾ, ಹುತಾತ್ಮರು ಅಂತ ಹೇಳ್ತೀರಾ, ಎಲ್ಲ ರೌಡಿ ಅಲ್ಲ ಅಂತೂ ಹೇಳ್ತೀರಾ. ಎಲ್ಲ ನೀವೇ ಮಾಡಿಸೋರು, ನೀವೇ ಪ್ರಚೋದನೆ ಕೊಡುವಂಥವ್ರು. ಆಮೇಲೆ ಅವ್ರಿಗೆ ಇಂಥ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಅದನ್ನು ಬೇರೆ ಥರ ಉಪಯೋಗಿಸಕ್ಕೆ ನೋಡ್ತೀರಾ. ಇದೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿದ್ದೀನಿ. ಯಾವ ಕಾಲದಲ್ಲಿ ಆಯಿತು ಅವರು, ಮತ್ತು ಅವರು ಇಬ್ಬರನ್ನ ಹತ್ಯೆ ಮಾಡಿರೋ ಆರೋಪಿ ಆಗಿದ್ದಾರೆ. ಒಬ್ಬರು ದಲಿತರನ್ನು ಹತ್ಯೆ ಮಾಡಿರುವಂಥ ಒಂದು ಪ್ರಕರಣದಲ್ಲಿದ್ದಾರೆ, ಇನ್ನೊಂದು ಒಬ್ಬ ಮುಸಲ್ಮಾನ ಹತ್ಯೆ ಮಾಡೋ 2 ಪ್ರಕರಣದಲ್ಲಿದ್ದಾರೆ. ಅದಕ್ಕೆ ಇದೆಲ್ಲ ನೀವು ಗಮನಿಸಿ ಎಲ್ಲ ಥರಲ್ಲೂ ಕೂಡ ನೀವು ರಾಜಕೀಯ ಬೆರೆಸೋಕ್ಕೆ ಹೋಗಬೇಡಿ ಅಂತ ನನ್ನ ಅವರಲ್ಲಿ ಮನವಿ. ಮತ್ತು ಆ ಜಿಲ್ಲೆಯ ವಾತಾವರಣ ಹಾಳು ಮಾಡಿಬಿಡಿ. ನಾವೆಲ್ಲ ಸೇರಿ ಶಾಂತಿ ಸ್ಥಾಪನೆ ಮಾಡೋದು ಕೆಲಸ ಮಾಡೋಣ. ಮತ್ತು ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದ್ರ ಆಯ್ತಾ, ತಪ್ಪು ಮಾಡೋದು ಕ್ರಮ ತಗೊಳ್ತೀವಿ. ನೋಡ್ರಿ, ಎಲ್ಲ ಯಾರೇ ತಪ್ಪು ಮಾಡಿ, ಈಗ ರೌಡಿ ಶೀಟರ್ಗಳು ಬೇರೆಯವರು ಎಲ್ಲ ಸಮುದಾಯದಲ್ಲಿ ರೌಡಿ ಶೀಟರ್ ಇದ್ದಾರೆ. ಇವನೊಬ್ಬ ರೌಡಿ ಶೀಟರ್ ಅಷ್ಟೇ ನಾವು ಹೇಳ್ತಾ ಇರೋದು. ನೀವು ಈ ರೌಡಿ ಶೀಟರ್ನ ಮಹಾತ್ಮ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳೋದು ಅಷ್ಟೇ ನಾವು ಹೇಳ್ತಾ ಇರೋದು. ರೌಡಿ ಶೀಟರ್ಗಳು ಎಲ್ಲ ಸಮುದಾಯ, ಎಲ್ಲ ಜನಾಂಗದಲ್ಲೂ ಎಲ್ಲ ಥರಲ್ಲೂ ಕೂಡ ಕೆಲವು ಕೆಟ್ಟ ಜನ ಇರ್ತಾರೆ, ಒಳ್ಳೆ ಜನನೂ ಇರ್ತಾರೆ, ಎಲ್ಲ ಇರ್ತಾರೆ. ಇವರು ರೌಡಿ ಶೀಟರ್ ಬೇರೆ ಸಮಾಜದಲ್ಲೂ ಕೂಡ ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಯಾರನ್ನು ನಾವು ಮಹಾತ್ಮರಂತ ನಾವು ಬಿಂಬಿಸಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ಹೇಳುವಂಥದ್ದು. ತಿಳ್ಕೊಂಡು ನಾವು ಮಾತಾಡೋಣ, ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು ಹೊರತು ಭಾವನಾತ್ಮಕವಾಗಲ್ಲ. ಆಂಬುಲೆನ್ಸ್ಗಳು ಖಾಸಗಿ ಆಸ್ಪತ್ರೆಗಳು ಹೋಗ್ತಾ ಇದೆ. ಇಲಾಖೆಗೆ ಕೇಳಿದ್ರೆ ನಮ್ಮ ಇಲಾಖೆ